ನೀನು ಯಾವ ವಿಚಾರವನ್ನ ನಿರಂತರವಾಗಿ ಯೋಚಿಸ್ತೀಯೋ ನಿಧಾನವಾಗಿ ನಿನ್ನ ಜೀವನ ಅದೇ ದಿಕ್ಕಿಗೆ ಸಾಗಲು ಆರಂಭಿಸ್ತದೆ. ಹೌದು, ನಾನಿವತ್ತು ರಿವ್ಯೂ ಮಾಡ್ಬೇಕು ಅನ್ಕೊಂಡಿರೋ ಪುಸ್ತಕ ಕೂಡ ಇದ್ರ ಬಗ್ಗೆನೇ ಹೇಳುತ್ತೆ. ಬನ್ನಿ ಹಾಗಿದ್ರೆ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಮೆರಿಕಾದ ಪ್ರಸಿದ್ಧ ರೈಟರ್ಸ್ ಆದ ಎಸ್ಥರ್ ಹಿಗ್ಸ್ ಮತ್ತು ಜೆರ್ರಿ ಹಿಗ್ಸ್ ರವರು ಬರೆದಿರುವ ದ ಲಾ ಆಫ್ ಅಟ್ರಾಕ್ಷನ್ ಎಂಬ ಪುಸ್ತಕದ ಬಗ್ಗೆ ನೋಡೋಣ. ಲೇಖಕರ ಅಭಿಪ್ರಾಯದ ಪ್ರಕಾರ ನಮ್ಮ ಯೋಚನೆಗಳು ಮತ್ತು ಭಾವನೆಗಳು ಮತ್ತು ನಮ್ಮ ನಂಬಿಕೆಗಳು ನಮ್ಮನ್ನು ಅದರೆಡೆಗೆ ಆಕರ್ಷಿಸುತ್ತದೆ. ಉದಾಹರಣೆಗೆ, ಪಾಸಿಟಿವ್ ಥಾಟ್ಸ್ ನೀನು ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್ಸೇ ಬರುತ್ತೆ, ನೆಗೆಟಿವ್ ಥಾಟ್ಸ್ ನೀನು ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ಸೇ ಬರುತ್ತೆ. ಲೇಖಕರು ಮೊದಲನೇ ಹಂತದಲ್ಲಿ ಹೇಳುತ್ತಾರೆ ಆಸ್ಕ್ ಯುವರ್ಸೆಲ್ಫ್, ಅಂದರೆ ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಹೌದು, ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ವ್ಯಕ್ತಿಯಾಗಬೇಕು ಮತ್ತು ನೀವು ಜೀವನದಲ್ಲಿ ಯಾವ ಸಾಧನೆ ಮಾಡಬೇಕು ಎಂಬುದನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ. ನಾನು ಯಾವ ಗೋಲನ್ನು ರೀಚ್ ಆಗಬೇಕು ಎಂಬುದು ನಿಮ್ಮಲ್ಲಿ ದೃಢವಾಗಿ ನೆಲೆ ಊರಬೇಕು. ನಿಮ್ಮ ಗುರಿಯ ವಿಷನ್ ಅನ್ನು ನೀವು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಎಂದು ಈ ಒಂದು ಹಂತದಿಂದ ಲೇಖಕರು ನಮಗೆ ತಿಳಿಸುತ್ತಾರೆ. ಹಾಗೆ ಲೇಖಕರು ಎರಡನೇ ಹಂತದಲ್ಲಿ ಹೇಳುತ್ತಾರೆ ಬಿಲೀವ್ ಇನ್ ಯುವರ್ ಸೆಲ್ಫ್, ಅಂದರೆ ನಿನ್ನ ಮೇಲೆ ನೀನು ನಂಬಿಕೆ ಇಡು. ಹೌದು, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಆ ಕೆಲಸ ನನ್ನಿಂದ ಸಾಧ್ಯ ಮತ್ತು ನಾನು ಆ ಕೆಲಸ ಮಾಡಲು ನಾನು ತಯಾರಿದ್ದೇನೆ, ನಾನು ಸಾಧಿಸಿಯೇ ತೀರುತ್ತೇನೆ ಎಂಬ ನಂಬಿಕೆ ನಿಮ್ಮಲ್ಲಿ ಇರಲಿ. ಉದಾಹರಣೆಗೆ, ನನ್ನ ಕೈಯಿಂದ ಆ ಕೆಲಸ ಮಾಡಲು ಆಗುವುದಿಲ್ಲ ಎನ್ನುವುದಕ್ಕಿಂತ ನಾನು ಆ ಕೆಲಸವನ್ನು ಕಲಿಯುತ್ತೇನೆ ಮತ್ತು ಮಾಡುತ್ತೇನೆ ಎಂಬ ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕು. ಹಾಗೆಯೇ ಲೇಖಕರು ನಾವು ಯಾವಾಗಲೂ ನಮ್ಮಿಂದ ಆಗೋದಿಲ್ಲ ಎನ್ನುವುದಕ್ಕಿಂತ ನಾನು ಕಲಿಯಬಹುದು ಎಂದು ಯೋಚಿಸಬೇಕೆಂದು ಈ ಒಂದು ಹಂತದಿಂದ ನಮಗೆ ತಿಳಿಸುತ್ತಾರೆ. ಲೇಖಕರು ಮೂರನೇ ಹಂತದಲ್ಲಿ ಹೇಳುತ್ತಾರೆ ವಿಜುವಲೈಸೇಷನ್, ಅಂದರೆ ನಿಮ್ಮ ಭವಿಷ್ಯವನ್ನು ನೀವು ಊಹಿಸಿಕೊಳ್ಳಬೇಕು, ನೀವು ಅದರ ಬಗ್ಗೆ ಪರಿಕಲ್ಪನೆಯನ್ನು ಮಾಡಿಕೊಳ್ಳಬೇಕು. ನೀವು ಯಾವ ರೀತಿ ವ್ಯಕ್ತಿಯಾಗಬೇಕು ಹಾಗೂ ಯಾವ ಗುರಿಯನ್ನು ಮುಟ್ಟಬೇಕು ಎಂಬುದನ್ನು ನೀವು ಮೊದಲು ಅದರ ಪದೇ ಪದೇ ಪರಿಕಲ್ಪನೆಯನ್ನು ಮಾಡಿಕೊಳ್ಳುತ್ತಿರಬೇಕು. ನೀವು ಗುರಿ ಸಾಧಿಸಿರುವಂತೆ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಬೇಕು. ಉದಾಹರಣೆಗೆ, ನೀವು ಒಬ್ಬ ವಿದ್ಯಾರ್ಥಿಯಾಗಿದ್ದಾಗ ನಿಮಗೆ ಟೀಚರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆ ನೀವು ವಿದ್ಯಾರ್ಥಿ ಇರುವಾಗಲೇ ನಿಮ್ಮ ಮನಸ್ಸಿನಲ್ಲಿ ನೀವು ಟೀಚರ್ ಆಗಿರೋ ಥರ ಊಹಿಸಿಕೊಳ್ಳಬೇಕು. ಈ ರೀತಿ ಮಾಡುವುದನ್ನು ಲೇಖಕರು ವಿಜುವಲೈಸೇಷನ್ ಎಂದು ಕರೆಯುತ್ತಾರೆ. ಈ ರೀತಿಯಾಗಿ ವಿಜುವಲೈಸೇಷನ್ ಮಾಡಿಕೊಳ್ಳುವುದರಿಂದ ನಮ್ಮಲ್ಲಿ ನಮಗೆ ಮೋಟಿವೇಶನ್ ಹುಟ್ಟುತ್ತದೆ ಮತ್ತು ನಾವು ಆ ಕೆಲಸವನ್ನು ಮಾಡಲು ಮುನ್ನುಗ್ಗುತ್ತೇವೆ. ಲೇಖಕರು ಈ ಒಂದು ಹಂತದಿಂದ ವಿಜುವಲೈಸೇಷನ್ ಮಾಡಿಕೊಳ್ಳುವುದರಿಂದ ನಮ್ಮ ಗುರಿಯನ್ನು ಮುಟ್ಟಲು ಸಹಕಾರಿಯಾಗುತ್ತದೆ ಎಂದು ತಿಳಿಸುತ್ತಾರೆ. ನಾಲ್ಕನೇ ಹಂತದಲ್ಲಿ ಹೇಳುತ್ತಾರೆ ಫೀಲ್ ದ ಎಮೋಷನ್, ಭಾವನೆಯನ್ನು ಅನುಭವಿಸಿ. ಹೌದು, ನೀವು ಯಾವ ಗುರಿಯನ್ನೇ ಆಗಲಿ ಸಾಧಿಸಿ ಬಿಟ್ಟಿದ್ದೀರಿ ಎಂಬ ಸಂತೋಷ ಮತ್ತು ಕೃತಜ್ಞತೆಯನ್ನು ನೀವು ಅನುಭವಿಸುತ್ತಿರಬೇಕು. ಉದಾಹರಣೆಗೆ, ನಾನು ದಿನಾಲು 1% ಬೆಳೆಯುತ್ತಿದ್ದೇನೆ, ನನಗೆ ಅವಕಾಶಗಳು ದೊರೆಯುತ್ತಿವೆ ಎಂಬ ಮನೋಭಾವದಿಂದ ಇರಬೇಕು. ನಾನು ದಿನಾಲು ನನ್ನ ಗುರಿಗೆ ಹತ್ತಿರವಾಗುತ್ತಿದ್ದೇನೆ ಎಂಬ ಮನೋಭಾವದಿಂದ ಇರಬೇಕು ಎಂದು ಈ ಒಂದು ಹಂತದಿಂದ ಲೇಖಕರು ನಮಗೆ ತಿಳಿಸುತ್ತಾರೆ. ಹಾಗೆಯೇ ಐದನೇ ಹಂತದಲ್ಲಿ ಹೇಳ್ತಾರೆ ಟೇಕ್ ಅ ಆ್ಯಕ್ಷನ್, ಅಂದರೆ ಕೆಲಸವನ್ನು ಮಾಡಲು ಮುಂದಾಗಬೇಕು. ಹೌದು, ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕು ಎಂಬ ಆಸೆ ಇದ್ದರೂ ನಾವು ಅದಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಲು ಮುಂದಾಗಬೇಕು. ಉದಾಹರಣೆಗೆ, ನೀನು ಟೀಚರ್ ಆಗಬೇಕು ಎಂದರೆ ನೀನು ನಿಧಾನಕ್ಕೆ ನಿನ್ನಲ್ಲಿ ಜ್ಞಾನವನ್ನು ಹೆಚ್ಚು ಮಾಡುತ್ತಾ ಹೋಗಬೇಕು, ಕಮ್ಯುನಿಕೇಷನ್ ಸುಧಾರಿಸುತ್ತಾ ಹೋಗಬೇಕು, ಸ್ಟೇಜ್ ಮೇಲೆ ಹೋಗಿ ಮಾತಾಡುವುದನ್ನು ಕಲಿಬೇಕು, ಸ್ಟೂಡೆಂಟ್ಗಳ ಮನೋಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದನ್ನು ನೀನು ಕಲಿಬೇಕು. ಇದೇ ರೀತಿ ನಿಮ್ಮ ಗುರಿಗಳಿಗೆ ಸಂಬಂಧಪಟ್ಟ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು ಎಂದು ಲೇಖಕರು ಈ ಒಂದು ಹಂತದಿಂದ ನಮಗೆ ತಿಳಿಸುತ್ತಾರೆ. ಲೇಖಕರು ಆರನೇ ಹಂತದಲ್ಲಿ ಹೇಳುತ್ತಾರೆ ಅವಾಯ್ಡ್ ನೆಗೆಟಿವ್ ಎನರ್ಜಿ, ಅಂದರೆ ನಕಾರಾತ್ಮಕ ಭಾವನೆಗಳನ್ನು ಮೊದಲು ನಾವು ತೆಗೆದುಹಾಕಬೇಕು. ನಾವು ಜೀವನದಲ್ಲಿ ಏನೇ ದೊಡ್ಡ ರಿಸ್ಕ್ ತಗೊಂಡಾಗಲೂ ನಮ್ಮ ತಲೆಯಲ್ಲಿ ಬರೀ ನೆಗೆಟಿವ್ ಯೋಚನೆಗಳು ತುಂಬ ಬರಲು ಶುರುವಾಗುತ್ತವೆ. ಇದರಿಂದ ನಮಗೆ ಭಯ, ಸೆಲ್ಫ್ ಡೌಟ್ ಮತ್ತು ನೆಗೆಟಿವಿಟಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅದಕ್ಕೋಸ್ಕರ ನಾವು ಮೊದಲು ನಮ್ಮ ಮನಸ್ಸಿನಲ್ಲಿ ಬರುವ ಕೆಟ್ಟ ಮತ್ತು ನಕಾರಾತ್ಮಕ ಭಾವನೆಗಳನ್ನು ತೆಗೆದುಹಾಕೋಣ ಎಂದು ಲೇಖಕರು ಈ ಒಂದು ಹಂತದಿಂದ ನಮಗೆ ತಿಳಿಸುತ್ತಾರೆ. ಲೇಖಕರು ಹಂತ 7ರಲ್ಲಿ ಹೇಳುತ್ತಾರೆ ಗ್ರ್ಯಾಟಿಟ್ಯೂಡ್, ಅಂದರೆ ಕೃತಜ್ಞತೆ. ಹೌದು, ನಮ್ಮ ಹತ್ತಿರ ಮುಂಚೆನೇ ಏನೆಲ್ಲ ಇರುತ್ತದೆ, ಏನೆಲ್ಲ ಸೌಲಭ್ಯಗಳು ಇದ್ದಾವೋ ಅದಕ್ಕೆ ನಾವು ಕೃತಜ್ಞತೆಯಿಂದ ಇರಬೇಕು. ನಾವು ಅದರಲ್ಲಿಯೇ ಸಂತೋಷವನ್ನು ಅನುಭವಿಸಬೇಕು. ಉದಾಹರಣೆಗೆ, ನಮ್ಮಲ್ಲಿ ದುಡ್ಡಿಲ್ಲ, ಮನೆ ಇಲ್ಲ, ಬೈಕ್ ಇಲ್ಲ ಎಂದು ಕೊರಗುವ ಬದಲು ನನ್ನನ್ನು ದೇವರು ಆರೋಗ್ಯವಾಗಿರಿಸಿದ್ದಾನೆ, ನನಗೆ ಕಲಿಯಲು ಅವಕಾಶವಿದೆ, ಫ್ಯಾಮಿಲಿ ಇದೆ,
ಈ ರೀತಿ ನಮ್ಮಲ್ಲಿರುವ ಸೌಲಭ್ಯಗಳನ್ನು ನಾವು ಕೃತಜ್ಞತೆಯಿಂದ ಸ್ವೀಕರಿಸಬೇಕು ಎಂದು ಲೇಖಕರು ಈ ಒಂದು ಹಂತದಿಂದ ನಮಗೆ ತಿಳಿಸುತ್ತಾರೆ. ಹಾಗೆಯೇ ಲಾ ಆಫ್ ಅಟ್ರಾಕ್ಷನ್ ಈ ಪುಸ್ತಕವು ಒಂದು ಮ್ಯಾಜಿಕ್ ಅಲ್ಲ, ಹಾಗೆಯೇ ಕುಳಿತುಕೊಂಡು ಕಾಣೋದು ಅಲ್ಲ. ಇದು ಒಂದು ಪಾಸಿಟಿವ್ ಮೈಂಡ್ಸೆಟ್ ಮತ್ತು ಫೋಕಸ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸ್ ಆ್ಯಕ್ಷನ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಇವುಗಳನ್ನು ನಾವು ಬಿಲ್ಡ್ ಮಾಡಲು ಸಹಾಯ ಮಾಡುವ ಒಂದು ಕಾನ್ಸೆಪ್ಟ್. ಕೊನೆಯದಾಗಿ ಈ ಪುಸ್ತಕ ನಮಗೆ ತಿಳಿಸುವುದೇನೆಂದರೆ, ಮೊದಲು ಸರಿಯಾದ ಯೋಚನೆ ಮಾಡಿ, ಅದರಿಂದ ನಿಮ್ಮಲ್ಲಿ ಒಂದೊಳ್ಳೆಯ ಭಾವನೆ ಹುಟ್ಟುತ್ತದೆ. ಆ ಭಾವನೆಯಿಂದ ನೀವು ಆ ಕೆಲಸಗಳನ್ನು ಕೈಗೆತ್ತಿಕೊಳ್ಳುತ್ತೀರಿ. ಕೊನೆಯದಾಗಿ ಲೇಖಕರು ನಮಗೆ ಕೊಡುವ ಸಂದೇಶವೇನೆಂದರೆ, ನಾವು ಯಾವ ರೀತಿಯ ಭಾವನೆಗಳಿಗೆ ನಮ್ಮ ಮನಸ್ಸು ವಾಲುತ್ತದೆಯೋ ಅದೇ ರೀತಿಯ ಘಟನೆಗಳು ನಮ್ಮ ಜೀವನದಲ್ಲಿ ಸಂಭವಿಸುತ್ತವೆ. ನಮಗೆ ಅದರ ಸಂಬಂಧಿತ ಅವಕಾಶಗಳು ದೊರೆಯುತ್ತವೆ. ಸರಿ, ಹಾಗಿದ್ರೆ ಇಲ್ಲಿಗೆ ಈ ಪುಸ್ತಕವನ್ನು ಮುಕ್ತಾಯಗೊಳಿಸೋಣ. ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸು ಯಾವುದರ ಕಡೆ ಹೆಚ್ಚು ಆಕರ್ಷಿತವಾಗುತ್ತದೆ ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.